ಡಾಕ್ಟರ್ ಆಗಬೇಕು ಅನ್ನುವುದು ಅದೆಷ್ಟೋ ಜನರ ಕನಸು. ವೈದ್ಯಕೀಯ ಸೀಟ್ ಪಡೆಯೋಕೆ ಹಗಲಿರುಳು ಕಷ್ಟಪಟ್ಟು ಓದ್ತಾರೆ. ಆದರೆ ಇದೇ ಮೆಡಿಕಲ್ ಸೀಟ್ಗಾಗಿ ಒಟ್ಟು 21 ಅಭ್ಯರ್ಥಿಗಳು ಫೇಕ್ ಡಾಕ್ಯುಮೆಂಟ್ ಮೂಲಕ ಕೆಇಎ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಮಾಡಿದ್ದಾರೆ. ಎಲ್ಲ 21 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವೈದ್ಯಕೀಯ ಸೀಟಿಗಾಗಿ ಕಿವುಡರಾದ 21 ಅಭ್ಯರ್ಥಿಗಳು. ಫೇಕ್ ಡಾಕ್ಯುಮೆಂಟ್, ಸಿಕ್ಕಿಬಿದ್ದ ಜಾಣ ಕಿವುಡರ ಜಾಲ. ಅಂಗವಿಕಲರ ಕೋಟಾದಡಿ ಸರ್ಕಾರಿ ವೈದ್ಯಕೀಯ ಸೀಟು ಪಡೆಯೋಕೆ ನಕಲಿ ದಾಖಲೆ ಸೃಷ್ಟಿಸಿದ್ದ ಒಟ್ಟು 21 ಅಭ್ಯರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಸೀಟ್ ಪಡೆಯೋಕೆ ಯತ್ನಿಸಿದವರಿಗೆ ಎಫ್ಐಆರ್ ಭೀತಿ ತಂದಿದೆ. ಶ್ರವಣ ದೋಷವಿದೆ ಅಂತ ನಕಲಿ ವೈದ್ಯಕೀಯ ದಾಖಲೆಯನ್ನ ಸೃಷ್ಟಿ ಮಾಡಿದ್ದ ಈ ಗ್ಯಾಂಗ್ ವಿಜಯನಗರ ಜಿಲ್ಲೆಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಯುಡಿಐಡಿ ಪಡೆದಿದೆ. ಇತ್ತೀಚಿನ ವೈದ್ಯಕೀಯ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿಯೇ ಯುಡಿಐಡಿ ಚೀಟಿ ಪಡೆದಂತಹ ಟೀಮ್ 2025ನೇ ಸಾಲಿನ ಯುಜಿ ಸಿಇಟಿ, ಯುಜಿ ನೀಟ್ ಪರೀಕ್ಷೆಗೆ ಹಾಜರಾಗಿತ್ತು. ಬಳಿಕ ನಕಲಿ ದಾಖಲೆ ಕೊಟ್ಟು ಅಂಗವಿಕಲ ಕೋಟಾದಡಿ ವೈದ್ಯಕೀಯ ಸೀಟನ್ನ ಕೋರಿದೆ. ಇದಕ್ಕೆ ಅಂತಾನೆ ಮೂಲ ಅರ್ಜಿಯನ್ನ ತಿದ್ದುಪಡಿ ಮಾಡಿದ್ದು ಅಂಗವಿಕಲರ ಮೀಸಲಾತಿಗೆ ಹೆಚ್ಚಿನವರು ಆನ್ಲೈನ್ನಲ್ಲಿ ನೋಂದಣಿ ಮಾಡಿದ್ದಾರೆ. ಸಿಇಟಿ 2006ರ ನಿಯಮದ ಪ್ರಕಾರ ಅಂಗವಿಕಲ ಕೋಟಾದಡಿ ಸೀಟು ಕೋರಿದಂಥ ಅಭ್ಯರ್ಥಿಗೆ ವೈದ್ಯಕೀಯ ಮಂಡಳಿಯಿಂದ ತಪಾಸಣೆಗೆ ಒಳಪಡಿಸಲಾಗಿದೆ. ಅರ್ಹತೆ ಆಧಾರದಲ್ಲಿ ಮೆರಿಟ್ ಪ್ರಕಾರ ಕೆಇಎ ಸೀಟು ಹಂಚಿಕೆ ಕೂಡ ಮಾಡಿದೆ. ಆದರೆ ತಪಾಸಣೆ ವೇಳೆಯೇ 21 ಜನರ ಜಾಣ ಕಿವುಡು ಬಯಲಾಗಿದೆ. ಜುಲೈ 9 ಹಾಗೆ 17ರಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 21 ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಲಾಗಿತ್ತು. ಆದರೆ ತಪಾಸಣೆಗಾಗಿ ಅಭ್ಯರ್ಥಿಗಳು ಫೇಕ್ ಡಾಕ್ಯುಮೆಂಟ್ ಸಲ್ಲಿಸಿದ್ದು ಆಗ ಬೆಳಕಿಗೆ ಬಂದಿತ್ತು. ಕೂಡಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ರಹಸ್ಯವಾಗಿ ಪತ್ರ ಬರೆದ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರು ಅಭ್ಯರ್ಥಿಗಳು ನಕಲಿ ವೈದ್ಯಕೀಯ ದಾಖಲೆಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿ ಕೆಇಎ ಗಮನಕ್ಕೆ ತಂದಿದ್ದಾರೆ. ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕರು ಪತ್ರ ಬರೆದ ಬೆನ್ನಲ್ಲೇ ಎಚ್ಚೆತ್ತ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಮಲ್ಲೇಶ್ವರಂ ಠಾಣೆಗೆ ದೂರನ್ನ ಕೊಟ್ಟಿದ್ದು, ಆದ್ಯಂತ ಶರಣ್ಯ, ಬಿಕೆ ಯಶಸ್ ಸೇರಿ ಎಲ್ಲ 21 ಅಭ್ಯರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದವರಿಗೆ ಸೀಟು ಬದಲು ಗೇಟ್ ಪಾಸ್ ಆತಂಕ ಹೆಚ್ಚಾಗಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.